ಚಿನ್ನಸ್ವಾಮಿ ಸ್ಟೇಡಿಯಂ ಗೇಟ್ ನಂಬರ್ 1ರಲ್ಲಿ ಕಾಲ್ ತುಳಿತ ಆಗಿರುವಂತದ್ದು. ಮೂವರ ಸ್ಥಿತಿ ಗಂಭೀರ ಆಗಿದೆ. 20ಕ್ಕೂ ಕಾಲ್ ತುಳಿತದಲ್ಲಿ ಓರ್ವರು ಸಾವನ್ನಪ್ಪಿದ್ದಾರೆ ಅನ್ನುವಂತ ಮಾಹಿತಿ ಕೂಡ ಸಿಗ್ತಾ ಇದೆ. ಮೂವರ ಸ್ಥಿತಿ ಗಂಭೀರ ಆಗಿದೆ. 20ಕ್ಕೂ ಹೆಚ್ಚು ಜನ ಈಗಾಗಲೇ ಅಸ್ವಸ್ಥರಾಗಿದ್ದಾರೆ. ಇದು ಚಿನ್ನಸ್ವಾಮಿ ಸ್ಟೇಡಿಯಂನ ಗೇಟ್ ನಂಬರ್ 1ರ ಬಳಿ ಆಗಿರುವಂತ ಘಟನೆ. ಕಾಲ್ ತುಳಿತದಲ್ಲಿ ಓರ್ವರು ಸಾವನ್ನಪ್ಪಿದ್ದಾರೆ. ಅಯ್ಯೋ, ಮೂವರ ಸ್ಥಿತಿ ಗಂಭೀರ ಆಗಿದೆ. ಸದ್ಯ 20ಕ್ಕೂ ಹೆಚ್ಚು ಜನ ಕಾಲ್ ತುಳಿತದಲ್ಲಿ ಈಗ ಅಸ್ವಸ್ಥರಾಗಿದ್ದಾರೆ. ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಆಗ್ತಿರುವಂತ ಘಟನೆಗಳಿದು. ಓರ್ವರು ಮೃತಪಟ್ಟಿದ್ದಾರೆ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ. ಹೀಗಾಗಿ ಪರಿಸ್ಥಿತಿಯನ್ನ ನಿಭಾಯಿಸುವಂತ ಕೆಲಸ ಪೊಲೀಸರು ಮಾಡ್ತಿದ್ದಾರೆ. ಆರ್ಸಿಬಿಯನ್ನ ಈ ಗೆಲುವಿನ ಕ್ಷಣವನ್ನ ಕಣ್ತುಂಬಿಸಿಕೊಳ್ಳಬೇಕೆನ್ನುವುದಾಗಿ ಅಭಿಮಾನಿಗಳು ಮಧ್ಯಾಹ್ನದಿಂದಲೇ ಎಲ್ಲೆಡೆಯಿಂದ ಬರ್ತಾ ಇದ್ರು. ಈ ಸಂದರ್ಭದಲ್ಲಿ ಸ್ಟೇಡಿಯಂ ಒಳಗೆ ಹೋಗಬೇಕು, ನಾವು ಮುಂದೆ ಹೋಗಬೇಕನ್ನೋ ಸಂದರ್ಭದಲ್ಲಿ ನೂಕು ನುಗ್ಲಾಗಿದೆ, ತಳ್ಳಾಟಗಳಾಗಿದೆ, ಡ್ಯಾನ್ಸ್ಗಳು ಮಾಡ್ತಾ ಇದ್ರು, ಘೋಷಣೆ ಕೂಗ್ತಾ ಇದ್ರು. ಗೊತ್ತಿದ್ದು ಗೊತ್ತಿಲ್ಲದನೆ ಪರಿಸ್ಥಿತಿ ಈ ರೀತಿಯಾಗಿ ಗಂಭೀರ ಪರಿಸ್ಥಿತಿಯಾಗಿದೆ. 20ಕ್ಕೂ ಹೆಚ್ಚು ಜನ ಈಗಾಗಲೇ ಅಸ್ವಸ್ಥರಾಗಿದ್ದಾರೆ. ಓರ್ವರು ಮೃತಪಟ್ಟಿದ್ದಾರೆ ಎನ್ನುವಂತಹ ಮಾಹಿತಿ. ನಿಜಕ್ಕೂ ಕೂಡ ದುಃಖಕರ ವಿಚಾರ ಇದು. ಯಾಕಂದ್ರೆ ಸಂಭ್ರಮದ ಕ್ಷಣ, ಯಾವುದೇ ರೀತಿಯಾದಂಥ ನೂಕು ನುಗ್ಗಲು ಬೇಡ. ಅವಕಾಶಗಳು ಸಿಗುತ್ತೆ, ಜೀವಕ್ಕಿಂತ ಹೆಚ್ಚಾಗಿರೋದು ಇನ್ಯಾವುದೂ ಇಲ್ಲ. ಸಂಭ್ರಮ ಪಡಬೇಕಾಗಿರೋ ವಿಚಾರ, ಆದ್ರೆ ಸಂಭ್ರಮ ಈ ರೀತಿಯಾದಂಥ ದಾರುಣ ಅಂತ್ಯ ಕಾಣೋದು ಬೇಡ. ಸದ್ಯ ಚಿನ್ನಸ್ವಾಮಿ ಸ್ಟೇಡಿಯಂ ಗೇಟ್ ನಂಬರ್ 1ರ ಬಳಿ ಆಗಿರುವಂತ ಅವಘಡ ಇದು. ಕಾಲ್ ತುಳಿತದಲ್ಲಿ ಓರ್ವ ಯುವಕ ಸಾವನ್ನಪ್ಪಿದ್ದಾರೆ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ. ಜೊತೆಯಲ್ಲಿ ಈಗ ಯಾವ ಯುವಕ ಸಾವನ್ನಪ್ಪಿದ್ದಾರೆ ಅವರಿಗೆ ಹೃದಯಾಘಾತ ಆಗಿದೆ ಅನ್ನುವಂಥ ಮಾಹಿತಿ ಕೂಡ ಇದೆ. ಹೃದಯಾಘಾತ ಆಗಿದೆ ಅನ್ನುವಂಥ ಶಂಕೆ ಕೂಡ ವ್ಯಕ್ತವಾಗ್ತಿದೆ. ಕಾಲ್ ತುಳಿತದಲ್ಲಿ ಸಾವನ್ನಪ್ಪಿದ್ದಾರೆ. ಸಂಭ್ರಮ, ಸಡಗರ, ಕಣ್ತುಂಬಿಸ್ಕೊಳ್ಬೇಕು, ಟ್ರೋಫಿ ಬಂದಿದೆ, ನಮ್ಮವರು ಗೆದ್ದಿದ್ದಾರೆ ಎನ್ನುವಂಥ ಖುಷಿಯ ಕ್ಷಣಗಳು ಎಲ್ಲ ಹೌದು. ಬಟ್ ಈ ಸಂದರ್ಭದಲ್ಲಿ ಕಾಲ್ ತುಳಿತದಲ್ಲಿ ಓರ್ವರು ಯುವಕ ಮೃತಪಟ್ಟಿದ್ದಾರೆ. ಜೊತೆಯಲ್ಲಿ ಹೃದಯಾಘಾತ ಆಗಿದೆ ಇರುವಂಥ ಶಂಕೆ ಕೂಡ ವ್ಯಕ್ತವಾಗ್ತಿದೆ. ರಾಯಲ್ ಚಾಲೆಂಜರ್ಸ್ ಸೆಲೆಬ್ರೇಷನ್ ಆಗ್ತಿದೆ, ಖುಷಿಯ ವಿಚಾರ ಹೌದು. ಬಟ್ ಈ ಸಂದರ್ಭದಲ್ಲಿ ಈ ರೀತಿಯಾದಂಥ ಅವಘಡ, ಆ ಸಂಭ್ರಮದ ಹೊತ್ತಿನಲ್ಲಿ ದುರಂತ ಅಂತ್ಯವನ್ನ ಕಂಡಿದ್ದಾರೆ ಓರ್ವ ಯುವಕ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ ಅಲ್ಲಿನ ಪರಿಸ್ಥಿತಿ ಹೆಂಗಿದೆ. ಜೊತೆಯಲ್ಲಿದ್ದಂಥವ್ರು ಅವರಿಗೆ ಒಂದಿಷ್ಟು ಗಾಳಿ ಬೀಸೋದಿರ್ಬೋದು, ಮತ್ತೊಂದು ಕಡೆ ಅಸ್ವಸ್ಥರು ಯಾರು ಇದ್ದಾರಲ್ಲ ಅವ್ರನ್ನ ಎದ್ದೇಳಿಸುವಂಥ ಕೆಲಸ ಇರ್ಬೋದು, ಆಸ್ಪತ್ರೆಗೂ ಕೂಡ ದಾಖಲು ಮಾಡುವಂಥ ಕೆಲಸ ಆಗ್ತಿದೆ. ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಕಂಡು ಬರುತ್ತಿರುವ ದೃಶ್ಯಾವಳಿಗಳಿದು. ಪಾಪ ದೂರದಿಂದ ಬಂದಿರ್ತಾರೆ, ಆಟಗಾರರನ್ನ ನೋಡಬೇಕು, ನಮ್ಮ ನೆಚ್ಚಿನ ಆಟಗಾರರನ್ನ ಕಣ್ತುಂಬಿಸ್ಕೊಳ್ಬೇಕು, ಸೆಲೆಬ್ರೇಟ್ ಮಾಡಬೇಕು, ರೆಡ್ ಆರ್ಮಿನ ನೋಡಬೇಕು. ಹೌದು, ಖುಷಿ ವಿಚಾರ, ಸಂಭ್ರಮ ಹೌದು. ಆದರೆ ದಯವಿಟ್ಟು ನೂಕು ನುಗ್ಗಲು ಯಾರೂ ಕೂಡ ಮಾಡಬೇಡಿ. ಯಾಕಂದರೆ ಇಂಥ ಅವಘಡದಲ್ಲಿ ಸಾವು ನೋವು ಸಂಭವಿಸಿದ್ರೆ ಅದೆಂಥ ನೋವು. ಈಗಾಗಲೇ ಓರ್ವ ಯುವಕ ಸಾವನ್ನಪ್ಪಿದ್ದಾರೆ ಕಾಲ್ ತುಳಿತದಲ್ಲಿ. ಚಿನ್ನಸ್ವಾಮಿ ಸ್ಟೇಡಿಯಂನ ಗೇಟ್ ನಂಬರ್ 1ರ ಬಳಿ ಆಗಿರುವಂಥ ಅವಘಡ. ಎಲ್ಲೇ ನಾವು ಕೈಕಾಲು ಹಾಕಿದ್ರು ಕೂಡ ಜನ ಇದ್ದಾರೆ, ಸೆಲೆಬ್ರೇಟ್ ಮಾಡ್ತಿದ್ದಾರೆ. ಆ ಸೆಲೆಬ್ರೇಷನ್ ಮೂಡ್ನಲ್ಲೇ ಸಣ್ಣ ಅಚಾತುರ್ಯ ನಡೆದರೂ ಕೂಡ ಅದು ನೋವು ತರುತ್ತೆ. ಈ ನಿಟ್ಟಿನಲ್ಲಿ ಅಭಿಮಾನಿಗಳು ಸ್ವಲ್ಪ ಶಾಂತ ರೀತಿಯಲ್ಲಿ ವರ್ತಿಸಬೇಕು. ಜೊತೆಯಲ್ಲಿ ಮಕ್ಕಳು ಇರ್ತಾರೆ, ಸಣ್ಣ ಮಕ್ಕಳು ಕೂಡ ಬಂದಿದ್ದಾರೆ, ದೊಡ್ಡವರಿದ್ದಾರೆ. ಹಾಗಾಗಿ ಬಹಳಷ್ಟು ನೋಡಿಕೊಂಡು, ಅಕ್ಕಪಕ್ಕ ನೋಡಿಕೊಂಡು ನಮ್ಮ ಸೆಲೆಬ್ರೇಷನ್ ಮತ್ತೋರ್ವರಿಗೆ ನೋವಾಗಿಲ್ಲ ಅಂದರೆ ಸಾಕು. ಬರ್ಬೋದಾ ಇಲ್ವಾ? ಗಾಡಿ ಆಡ್ತಾರೆ, ಹೊಗೆ ಹಾಕ್ಸ್ಕೊತಾರೆ. ಈಗಲೂ 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 ಬರ್ಬೋದಾ ಇಲ್ವಾ?
ಗಾಳಿ ಆಡ್ತಾರೆ ಹೊಗೆ ಹಾಕ್ಸ್ಕೊತಾರೆ ಈಗಲೂ ಅಲ್ಲಿ ಬರ್ಬೋದಾ ಇಲ್ವಾ ಗಾಳಿ ಆಡ್ತಾರೆ ಹೊಗೆ ಹಾಕ್ಸ್ಕೊತಾರೆ ಈಗಲೂ ಅಲ್ಲಿ ಬರ್ಬೋದಾ ಇಲ್ವಾ